ಹಬ್ಬ ದಸರಾ 2020 ಅಂಗವಾಗಿ 25ರ ಅಂಗವಾಗಿ 14 ಆನೆಗಳು ನಮ್ಮ ಅರಮನೆಯಲ್ಲಿ ಏನು ಬಂದು ಬಿಡ್ಬಿಟ್ಟಿದ್ದಾವೆ. ಸೊ ಗಣೇಶನ ಪ್ರತಿರೂಪವಾಗಿರತಕ್ಕಂತ ಆನೆಗಳಿಗೆ ನಾವು ಪ್ರತಿ ವರ್ಷನೂ ಕೂಡ ಗಣೇಶ ಚತುರ್ಥಿ ದಿನ ವಿಶೇಷ ಪೂಜೆಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಗಣೇಶ ಚತುರ್ಥಿ ಅಂಗವಾಗಿ ನಾವು ಗಣೇಶನ ಪ್ರತಿರೂಪವಾಗಿರ್ತಕ್ಕಂಥ ಆನೆಗಳಿಗೆ ನಾವು ಇವತ್ತು ಪೂಜೆಯನ್ನ ನೆರವೇರಿಸಿ ನಾಡಹಬ್ಬ ದಸರಾ 2025 ಯಾವುದೇ ವಿಘ್ನಗಳಿಲ್ಲದೆ ಪ್ರತಿ ವರ್ಷದಿಂದ ಈ ವರ್ಷ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಹೌದು. ಎಲ್ಲ ಆನೆಗಳು 14 ಆನೆಗಳು ಕೂಡ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಪಾಲ್ಗೊಳ್ತಾ ಇದಾವೆ. ಸೊ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮ ತಾಲೂಕಿಗೆ ಮತ್ತೆ ಮಾವುತ ಹೇಳಿರ್ತಕ್ಕಂಥ ಎಲ್ಲ ಕಮಾಂಡ್ಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದಾವೆ. ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ. ವೇಟ್ 1ನೇ ತಾರೀಕು ಮೇಲ್ಗಡೆ ನಾವು ಸ್ಟಾರ್ಟ್ ಮಾಡ್ತೀವಿ. ಮೊಟ್ಟ ಮೊದಲಿಗೆ ಎಲ್ಲಾ ಮೈಸೂರಿನ ಜನರಿಗೆ ಮತ್ತೆಲ್ಲ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮ ಪರಿವಾರಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಜಿಲ್ಲಾಡಳಿತದಿಂದ ಕೋರುತ್ತೇನೆ. ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಿ ಎಲ್ಲರ ಸುಖ ಸಂತೋಷ ಆರೋಗ್ಯದಿಂದ ಇರಲಿ ಅಂತ ಹಾರೈಸುತ್ತೇನೆ. ಇವತ್ತು ಒಂದು ದಸರಾ ಸಂಯುಕ್ತ ಇವತ್ತು 14 ಆನೆಗಳು ಇಲ್ಲಿ ಕಾಡಿನಿಂದ ಇಲ್ಲಿ ಅರಮನೆಗೆ ಬಂದಿದ್ದು ತಾವೆಲ್ಲರೂ ಸಹ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಇವತ್ತು ಗಣಪತಿ ಹಬ್ಬದ ಪ್ರಯುಕ್ತ ಇವತ್ತು ಆನೆಗಳಿಗೂ ಸಹ ಪೂಜೆ ಸಲ್ಲಿಸಿ ಎಲ್ಲ ಒಂದು ನಮನೆ ಮಾಡ್ಕೊಂಡಿದ್ದೇವೆ. ದಸರಾ ಏನು ಮುಂದಿನ ತಿಂಗಳ ಈಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2 ತನಕ ಎಲ್ಲ ದೇವರ ಆಶೀರ್ವಾದದಿಂದ ಯಾವುದೇ ತರ ಕಂಟಕ ಇಲ್ಲದೆ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಚೆನ್ನಾಗಿ ನಡೆಸ್ಕೊಡ್ಬೇಕಂತೂ ಗಣಪತಿ ಹತ್ರ ಇವ್ರ ಮುಖಾಂತರ ಮಾಡ್ತೇವೆ. ಡೇಟ್ ತಗೊಂತಾ ಇದ್ದೇವೆ. ಮುಂದಿನ ಸೆಪ್ಟೆಂಬರ್ 1ನೇ ಅಥವಾ 2ನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತದಿಂದ ಉದ್ಘಾಟಕರನ್ನ ಮತ್ತೆಲ್ಲ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರನ್ನ ಎಲ್ಲರನ್ನೂ ಸಹ ಬೆಂಗಳೂರಿಗೆ ಎಲ್ಲ ಎಂಟೈರ್ ಟೀಮ್ ಜಿಲ್ಲಾಡಳಿತ ಹೋಗಿ ವೆಲ್ಕಮ್ ಮಾಡಿ ಬರ್ತೇವೆ. ಸೊ ಈಗ ಮುಂದಿನ ಸೆಪ್ಟೆಂಬರ್ 1ನೇ ವಾರ ಅಥವಾ 2ನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರನ್ನ ಎಲ್ಲರನ್ನೂ ಸಹ ಒಂದು ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ. ಥ್ಯಾಂಕ್ ಯು. ಅಲ್ಲ ಈಗ ಎಲ್ಲದೂ ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ದಸರಾ ಒಂದು 7 ತಿಂಗಳ ಇರ್ಬೇಕಾದ್ರೇನೆ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲ 19 ಉಪಸಮಿತಿಗಳು ಮಾಡ್ಕೊಂಡು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ. ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ 1st ವೀಕ್ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ. ಅದು ಅಧಿಕೃತವಾಗಿ ಪ್ಯಾಲೇಸ್ ಅಲ್ಲಿ ಯಾರು ಬರ್ತಾರೆ, ಯುವ ಸಂಭ್ರಮ, ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ 1ನೇ ವಾರದಲ್ಲೇ ಇದು ಮಾಡ್ತೇವೆ. ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ 1ನೇ ವಾರದಲ್ಲೇ ನಾವು ಪಬ್ಲಿಕ್ ಗೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲ, ನಮ್ಗೆ ಆ ತರದ ಯಾವುದೇ ದೂರ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರನ್ನ ಜಿಲ್ಲಾಡಳಿತ ಪರವಾಗಿ ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತೇವೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿವಸ ಅರಮನೆಯಲ್ಲಿ ವಿಶೇಷವಾಗಿ ಅರಮನೆ ಕಾಡಿಂದ ನಾಡಿಗೆ ಬಂದಂತಹ 14 ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಗಣಪತಿ ಹಬ್ಬದ ಪ್ರತ್ಯಕ್ಷ ಗಣಪತಿ ಅಂತ ಹೇಳುವ ಹಾಗೆ ಆನೆಗಳಿಗೆ ವಿಶೇಷ ಪೂಜೆ ಮಾಡಿದ್ವಿ. ಆನೆಗಳನ್ನ ಕಾಲು ತೊಳೆದು ವಿಶೇಷವಾಗಿ ಆನೆಗೆ ಇಷ್ಟವಾದಂತಹ 21 ತರತರವಾದ ತಿಂಡಿಗಳು, ಎಲ್ಲಾ ತರ ಹಣ್ಣುಗಳನ್ನ ಕೊಟ್ಟು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಅಧಿಕಾರಿಗಳು, ಮಾವುತರು ಎಲ್ಲರೂ ಸಹ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ದೇವರಲ್ಲಿ ಮತ್ತೆ ಎಲ್ಲರೂ ಒಂದು ಕೇಳ್ಕೊಳ್ತೀನಿ ಪ್ರಾರ್ಥನೆ, ದಯವಿಟ್ಟು ನಮ್ಮ ಆನೆಗಳು ಆಚೆ ಬರ್ತಿರ್ತದೆ. ದಿನಾಗ್ಲೂ ಬರ್ಬೇಕಾದ್ರೆ ಕೆಲವು ಸಣ್ಣ ಪುಟ್ಟ ಮೊಳೆಗಳು ಬಿದ್ದಿರ್ಬೋದು, ಗಾಜುಗಳು ಬಿದ್ದಿರ್ಬೋದು. ದಯಮಾಡಿ ಕೈ ಮುಗಿ ಕೇಳ್ಕೊಳ್ತೀನಿ, ಅದನ್ನ ತೆಗೆದು ದಯವಿಟ್ಟು ಡಸ್ಟ್ಬಿನ್ ಹಾಕಿ. ಆನೆ ಕಾಲ್ಗಳ ಚಿತ್ರ ತೊಂದರೆ ಆಗುತ್ತೆ, ದಸರಾಗೆ ತೊಂದರೆ ಆಗುತ್ತೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ.